ಹಲೋ ಗೈಸ್, ಇವತ್ತು ನಂದು ಸಂಜೆಯ ವ್ಲಾಗ್. ವಾಕಿಂಗಿಗೆ ಬಂದಿದ್ದೇನೆ. ಚಿಂಟು ಸಿಕ್ಕಿದ್ರೆ ನಿಮಗೆ ಮಾತಾಡಿಸ್ತೇನೆ ಚಿಂಟು ಹತ್ರ. ಆದಷ್ಟು ಬೇಗ ಒಂದು ಒಳ್ಳೆ ಮೊಬೈಲ್ ತೊಗೊಂಡು ಒಳ್ಳೆ ಕ್ಲಾರಿಟಿ ಇರುವಂಥ ವೀಡಿಯೋ ನಾನು ನಿಮಗೆ ವ್ಲಾಗಲ್ಲಿ ಹಾಕ್ತೇನೆ. ಚೂರು ಸಹ ಕ್ಲಾರಿಟಿ ಇಲ್ಲ ಮಾರೆ, ಸಾರಿ ಆಯಿತಾ. ಮತ್ತು ಇಲ್ಲಿ ಲೈಟ್ ಸಹ ಇಲ್ಲ, ಇಲ್ಲಿ ಇವತ್ತು ರಜೆ ಅಲ್ಲ ಇಲ್ಲಿ, ಹಾಗೆ. ಸೊ ಹಾಗೆ ನಾನು ವಾಕಿಂಗಿಗೆ ಬಂದಿದ್ದೇನೆ. ಚಿಂಟು ಸಿಕ್ಕಿದರೆ ಡೆಫಿನೆಟ್ಲಿ ನಾನು ಮೀಟ್ ಮಾಡಿಸ್ತೇನೆ. ಇವತ್ತು ಬಿಸ್ಕೆಟ್ ಎಲ್ಲ ತಂದಿದ್ದೇನೆ ನಾನು ಚಿಂಟುದ್ದು. ಮತ್ತು ವಿಷಯ ಏನಂದರೆ ಗೈಸ್, ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ಸಹ, ಎಷ್ಟು ನಾವು ಕೆಲಸ ಮಾಡಿದರೂ ಸಹ ನಮಗೆ ಆರೋಗ್ಯ ಅನ್ನೋದೊಂದು ವೆರಿ ವೆರಿ ಇಂಪಾರ್ಟೆಂಟ್. ನೀವೆಷ್ಟೇ ಬ್ಯುಸಿ ಇದ್ದರೂ, ಎಷ್ಟೇ ಬ್ಯುಸಿ ಇದ್ದರೂ, ಯಾವತ್ತು ಸಹ ಎಷ್ಟೇ ಬ್ಯುಸಿ ಇದ್ದರೂ ಒಂದು 3-4 ಕಿಲೋಮೀಟರ್ ವಾಕ್ ಮಾಡಿ. ಎಕ್ಸಸೈಸ್ ಮಾಡಲಿಕ್ಕೆ ಮತ್ತು ಜಿಮ್ಮಿಗೆ ಹೋಗಲಿಕ್ಕೆ ನಿಮಗೆ ತಾಂಕುದಿಲ್ಲ ಅಂದರೆ ನೀವು ವಾಕಿಂಗ್ ಮಾಡಿ. ನಮಗೆ ನ್ಯಾಚುರಲ್ ಆಗಿ ಪ್ರಕೃತಿ ದೇವರೇ ಕೊಟ್ಟಿದೆ. ಹಾಗಿರುವಾಗ ನೀವು ವಾಕಿಂಗ್ ಮಾಡಿ. ದಿನಕ್ಕೆ ಒಂದು ಅಟ್ಲೀಸ್ಟ್ 2 ಕಿಲೋಮೀಟರ್ ಆದರೂ ಮಾಡಿ. ವೆರಿ ಹೆಲ್ದಿ ಇರ್ತೀರ, ತುಂಬ ಹೆಲ್ದಿ ಇರ್ತೀರ. ಮತ್ತು ಎಂಥ ವಿಷಯ ಗೊತ್ತುಂಟ ಗೈಸ್, ನಾನು ಆ್ಯಕ್ಚುಲಿ ವ್ಲಾಗಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವಾಗ ಒಂದು 2-3 ದಿನ ಆಯಿತು ಅಷ್ಟೇ. ಒಂದು ನಿಮಿಷ, ಡಿಸ್ಟರ್ಬೆನ್ಸ್ ಉಂಟು, ನಾಯಿ ಬೊಗಳ್ತಾ ಉಂಟು ಸೈಡಿಗೆ. ಹಾಗೆ ಶಲೋಮ್ ಅಂದರೆ ಹಾಯ್ ಅಂತ, ಒಂದು ನಾಯಿ ಬಂದು ನನ್ನ ಹತ್ರ ಮಾತಾಡಲಿಕ್ಕೆ ಬಂತ. ಹಾಗೆ ಗೈಸ್, ನಾನು ಎಂತ ಹೇಳ್ತಿದ್ದೆ ಅಂದರೆ, ಇವತ್ತು ನೀವು ಸಹ ನನ್ನ ಜೊತೆ ವಾಕಿಂಗಿಗೆ ಬರ್ತೀರಾ ಏನೋ. ಓಕೆ, ನಾನು ಎಂತ ಹೇಳ್ತಿದ್ದೆ ಅಂದರೆ ಗೈಸ್, ನಾನು ವ್ಲಾಗಿಂಗಿಗೆ ಬಂದು 3 ದಿನ ಆಯಿತು. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆಲ್ಲ ಬಂದು ಒಂದು 10 ಇಯರ್ಸ್ ಆಗಿರ್ಬೋದು ಅಷ್ಟೇ. ಚಿಂಟು ಅಂತ ಕರಿತೇನೆ, ನೋಡು ಚಿಂಟು, ಚಿಂಟು ಚಿಂಟು ನೋಡಿ ಗೈಸ್, ಚಿಂಟು ಬಂತು. ಚಿಂಟು ನೋಡ, ಇಲ್ಲಿ ಜಿಂಕೆ ಮರಿ ಚಿಂಟು. ಇದುವೇ ನಮ್ಮ ಚಿಂಟು. ಬಿಸ್ಕೆಟಿಗೆ ಕಾಯ್ತಾ ಉಂಟು. ಬಿಸ್ಕೆಟ್ ತಂದಿದ್ದೇನೆ, ಹಾಕ್ತೇನೆ ನಾನು. ಮತ್ತು ಇನ್ನೊಂದು ವಿಷಯ ಅಂತಂದರೆ ಗೈಸ್, ನಾವೆಷ್ಟೇ ದುಡಿದ್ರೂ ಇದೆ ಅಲ್ಲ, ದುಡಿತೇವೆ ನೋಡಿ. ಎಷ್ಟೇ ದುಡ್ಡಿದ್ರು, ಏನೇ ಇದ್ದರೂ, ಯಾವತ್ತೂ ಸಹ ನಮ್ಮ ಒಂದು ಇನ್ನರ್ ಪೀಸನ್ನು ಯಾವತ್ತೂ ಸಹ ಮಿಸ್ ಮಾಡಬಾರ್ದು. ನಾವು ಯಾವತ್ತೂ ಸಹ ನಾವು ದುಡ್ಡಿದೆ ಅಂತ ಹೇಳಿ ಶೋಕಿ ಸಹ ಜಾಸ್ತಿ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಸೇವಿಂಗ್ಸಿಗೆ ಮತ್ತು ನೆಕ್ಸ್ಟ್ ಫ್ಯೂಚರಿಗೆ ಅಂತ ಸ್ವಲ್ಪ ಆದರೂ ನಾವು ಇಡಬೇಕು. ಚಿಂಟು ಎಷ್ಟು ಕ್ಯೂಟ್ ಕಾಣ್ತಾ ಉಂಟು ಗೊತ್ತುಂಟು, ಅದು ಕಾಣಿಸ್ತೇನೆ ನೋಡಿ. ನೋಡ ಇಲ್ಲಿ ಚಿಂಟು, ಇಲ್ಲಿ ನೋಡ. ಇದಕ್ಕೆ ತುಳು, ಕನ್ನಡ, ಕೊಂಕಣಿ ಎಲ್ಲ ಬರ್ತದೆ. ಚಿಂಟು ನೋಡಂತೆ ಎಷ್ಟು ಕ್ಯೂಟ್ ಉಂಟಲ್ಲ ಚಿಂಟು. ಚಿಂಟು ಬಿಸ್ಕೆಟ್ ಬೇಕಾದ ನಿನಗೆ? ಇಲ್ಲಿ ನೋಡಿ ಗೈಸ್, ಚಿಂಟುದು ಕಿವಿ ಕಟ್ ಮಾಡಿದೆ. ಅದೆಂತ ಗೊತ್ತುಂಟು ಅರ್ಥ? ಇಲ್ಲಿ ಪಬ್ಲಿಕಲ್ಲಿ ಯಾವುದಾದ್ರೂ ಪ್ರಾಣಿ, ಇಲ್ಲಿ ಈ ಕಂಟ್ರಿಯಲ್ಲಿ ಜಾಸ್ತಿ ನಾಯಿಗಿಂತ ಜಾಸ್ತಿ ಬೆಕ್ಕು ಇರ್ತದೆ, ಸ್ಟ್ರೀಟ್ ಬೆಕ್ಕುಗಳು. ಸೊ ಅದಕ್ಕೆ ಇವ್ರು ಎಂತ ಮಾಡ್ತಾರೆ, ಕೆಲವರು ಪಬ್ಲಿಕ್ ಸಾರ್ವಜನಿಕರು ಅವರು ಅದಕ್ಕೆ ಆಪ್ರೇಷನ್ ಮಾಡೋದು, ಇಲ್ಲ ಮದ್ದು ಕೊಟ್ಟರೆ ಅದಕ್ಕೆ ಮದ್ದು ಆಗಿದೆ ಅಂತ ಗೊತ್ತಾಗಬೇಕಲ್ಲ ಜನರಿಗೆ, ಅದಕ್ಕೆ ಅದರದ್ದು ಕಿವಿ ಕಟ್ ಮಾಡಿರ್ತಾರೆ ಇಲ್ಲಿ ಮೇಲೆ. ಪಾಪ ನೋಡಿ ನೋಡಿ ಅಂತೆ, ಒಳ್ಳೆ ಬೆಕ್ಕು ಆಯಿತಾ ಪಾಪ. ಚಿಂಟು ಅಂತ ಕರೆಯೋಕೆ ಬೇಗ ಬರ್ತದೆ. ನಿನ್ನೆಂತದ ಬೇಗ ಮಲಗಿದಾನ ನೀನು? ಎಲ್ಲಿದೆ ಚಿಂಟು ನೀನು? ಓಕೆ, ಹಾಗೆ ನಾನು ಎಂತ ಹೇಳ್ತಿದ್ದೆ ಅಂದರೆ ಗೈಸ್, ಅದಕ್ಕೆ ಬಿಸ್ಕೆಟ್ ಹಾಕ್ತೇನೆ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಹತ್ರ ಸಹ ಮಾತಾಡ್ತೇನೆ ಕೂತ್ಕೊಂಡು. ಅಂಚೆ ಪುರ ವಿಷಯ ತುಲೆಗೆ. ಚಿಂಟು ಕೂಡ ಮೂಲೆ ಬರ್ತೀನಿ. ಚಿಂಟು ಮಕ್ಕಳೇ ಹಾಗೆ. ಮತ್ತು ನಾನೇನು ಹೇಳ್ತಿದ್ದೆ ಅಂದರೆ, ಎಷ್ಟೇ ದುಡ್ಡಿದ್ರೂ ಸಹ ಗೈಸ್, ನಾವು ಒಂದು ನಮ್ಮ ಫ್ಯಾಮಿಲಿ ಮತ್ತೊಂದು ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಂತ ಒಂದು ಇರ್ತದೆ ಕ್ಲೋಸ್ ಆಗಿ, ಅವರಿಗೆ ವ್ಯಾಲ್ಯೂ ಕೊಡೋದು ಯಾವತ್ತೂ ಸಹ ಕೊಡಲೇಬೇಕು. ಮತ್ತು ಒಂದು ವಿಷಯ ಏನಂದರೆ, ಇವತ್ತು ನಾನು ಒಬ್ಸರ್ವ್ ಮಾಡಿದೆ, ಯೂಟ್ಯೂಬಿಗೆ ಇನ್ಸ್ಟಾಗ್ರಾಮಿಗೆಲ್ಲ ಪಬ್ಲಿಕ್ ಆಗಿ ನಾನು ಬಂದಿದ್ದು ಒಂದು 3 ದಿನ ಆಯಿತು, 48 hours ಆಯಿತು ಇವತ್ತು ರಾತ್ರಿಗೆ. ಬಟ್ ಇನ್ಸ್ಟಾಗ್ರಾಮಿಂದ ನನ್ನ ಕೆಲವು ಫ್ರೆಂಡ್ಸ್ ಅನ್ಫಾಲೋ ಮಾಡಿಕೊಂಡಿದ್ದಾರೆ ನನ್ನನ್ನು. ಯಾಕಂದರೆ ನನಗೆ ಹೇಗೆ ಸಹ ಪಬ್ಲಿಕ್ ಅಲ್ಲ, ಸೊ ಫಾಲೋ ಅಲ್ಲಿ ಒಂದು ಕೌಂಟ್ ಬರ್ತದಲ್ಲ, ಈ ಫಾಲೋ ಯಾಕೆ ಮಾಡಬೇಕು ಅನ್ನೋ ಒಂದು ಇರ್ಬೋದು ಅವರಿಗೆ ತಲೆಯಲ್ಲಿ. ಹಾಗೆ ಸೊ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಹೇಗಿದ್ದರೂ ಸಹ ಎಲ್ಲಿದ್ದರೂ ಸಹ ನಾನು ಎಕ್ಸೆಪ್ಟ್ ಮಾಡ್ತೇನೆ. ಎಲ್ಲರೂ ಸಹ ನನ್ನವರಂತ ನಾನು ಇರೋದು. ನೀವು ಸಹ ನನ್ನನ್ನು ಎಕ್ಸೆಪ್ಟ್ ಮಾಡಿ. ಚಿಂಟು ಕಾಯ್ತಾ ಉಂಟು ಮಾರೆ ಬಿಸ್ಕೆಟಿಗೆ, ಕೊಡ್ತೇನೆ ಇರಿ ಒಂದು ನಿಮಿಷ. ಚಿಂಟು ಬಾ ಚಿಂಟು, ಮೇಲೆ ಬಾ. ನೋಡಿ ಗೈಸ್, ಬಾ ನೋಡಿ ಗೈಸ್,
ಚಿಂಟುದು ಬಿಸ್ಕೆಟ್ ಈಗ ಹೊಟ್ಟೆ ತುಂಬ ತಿಂದುಂಟಲ್ಲ ಇದು, ಅದಕ್ಕೊಂದು ಅಲ್ಲಿ ನೀರುಂಟು ಅದು ಸಹ ಕುಡಿದು ಮತ್ತೆ ಅದರದ್ದು ಮರದ ಮೇಲೆ ಹೋಗಿ ಮಲಗುದು ಅದು. ಹಾಗೆ ಈ ಪಾಪ ಅಲ್ಲ, ಪ್ರಾಣಿಗಳೆಲ್ಲ ಎಷ್ಟು ಪಾಪ. ನಮಗೊಂದು ಮೈಂಡ್ ಪೀಸ್ ಆಗ್ತದೆ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ, ಮಾತಾಡುವಾಗ. ನಾವೆಷ್ಟೇ ದುಡ್ಡಿದ್ರೂ ಸಹ ಈ ಪ್ರಾಣಿಗಳ ದುಡ್ಡು ಬೇಕಾಗಿಲ್ಲ. ಅದಕ್ಕೊಂದು ಹೊಟ್ಟೆ ತುಂಬಿಲಿಕ್ಕೊಂದು ಬಿಸ್ಕೆಟ್ ಮತ್ತು ಅದ್ರ ಜೊತೆ ಒಂದು ಮಾತಾಡಲಿಕ್ಕೆ ಅದಕ್ಕೊಂದು ಹೀಗೆ ಮುಟ್ಟಿ ಹೀಗೆ ಮಾಡಲಿಕ್ಕೆ ಒಂದು ಜನ ಇದ್ದರೆ ಸಾಕು, ತುಂಬ ಖುಷಿ ಆಗ್ತದೆ ಅದಕ್ಕೆ ನೋಡಿ. ಹಾಗೆ ತಿನ್ನುವಾಗ ಎಂತ ಸಹ ಮಾಡೋದಿಲ್ಲ, ನಾನು ಮುಟ್ಬೋಡು ಅದಕ್ಕೆ ನೋಡಿ. ಚಿಂಟು ನೋಡಿ ಅಂತೆ, ಚಿಂಟು. ಸೊ ನಾನಿದು ಆ್ಯಕ್ಚುಲಿ ಪಾರ್ಕಲ್ಲಿದ್ದೇನೆ. ಈ ಪಾರ್ಕಲ್ಲಿ ಯಾವುದು ಸಹ ಒಂದು ಲೈಬ್ರರಿ ಇರ್ತದೆ, ಬೇಕಾದರೆ ಓದ್ಬೋದು, ಕೂತ್ಕೊಳ್ಬೋದು. ಹಾಗೆ ಇವತ್ತು ಹಾಗೆ ಹೀಗೋ ಅಂತ ಹೇಳಿ ಒಂದು ಚಿಂಟು ಸಿಕ್ತಲ್ಲ, ನನಗೆ ಅದೇ ಖುಷಿ. ನೀವು ನೋಡಿದ್ರಲ್ಲ ಗೈಸ್ ಚಿಂಟುವನ್ನು, ಫೈನಲ್ ಆಗಿ ತೋರಿಸ್ತೇನೆ. ಮತ್ತು ಇವತ್ತಿದ್ದು ವ್ಲಾಗ್ ಎಂಡ್ ಮಾಡ್ತೇನೆ. ನಾನು ಮಾತಾಡ್ತಾ ಏನೋ ಒಂದು ಏನೆಲ್ಲ ಹೇಳಿದೆ ಸ್ವಲ್ಪ ಉಪಯೋಗ ಇರ್ಬೋದಂತ ಅಂದ್ಕೊಳ್ತೇನೆ ನಾನು. ಚಿಂಟು ನೋಡ ಚಿಂಟು ತಿನ್ನೋದ್ರಲ್ಲಿ ಬ್ಯುಸಿ ಉಂಟು. ಹಾಗೆ ಮತ್ತು ನನ್ನದು ಕೆಲವೆಲ್ಲ ಇದೆ ಗೈಸ್. ಹೇಗೆ ಅಂದರೆ ಎಂಥ ಪ್ರಾಪರ್ಟಿ ಇರಲಿ, ಎಂಥ ಸಹ ಕೆಲಸ ಇರಲಿ, ಏನೇ ಇರಲಿ, ನಮ್ಮದೊಂದು ಸಿಂಪ್ಲಿಸಿಟಿಯನ್ನು ಯಾವತ್ತೂ ಸಹ ನಾವು ಬಿಟ್ಟು ಕೊಡಬಾರ್ದು. ಯಾವತ್ತೂ ಸಿಂಪಲ್ ಆಗಿರೋದನ್ನೇ ನಾನು ಫಾಲೋ ಮಾಡ್ತೇನೆ. ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್ ಪ್ಲೀಸ್. ಬೇಗ ನಾನು ಒಂದು ಒಳ್ಳೆ ಕ್ವಾಲಿಟಿ ವಿಡಿಯೋದಲ್ಲಿ ಬರ್ತೇನೆ. ಅಂದರೆ ಜಸ್ಟ್ ನಾನು ಟ್ರೈ ಮಾಡಲಿಕ್ಕೆ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ನಿಮ್ಮ ಪ್ರೀತಿ ನನಗೆ ತುಂಬ ಸಿಗ್ತಾ ಉಂಟು. ಹಾಗೆ ನಾನೊಂದು ಡಿಸೈಡ್ ಮಾಡಿದ್ದೇನೆ. ಬಟ್ ನನಗೆ ಐಫೋನ್ ಮತ್ತು ಅದೆಲ್ಲ ದೊಡ್ಡ ಅಮೌಂಟ್ ಇದೆಲ್ಲ ಮೊಬೈಲ್ ತೊಗೊಳ್ಲಿಕ್ಕೆ ಇಷ್ಟ ಇಲ್ಲ. ಅದು ಆ್ಯಕ್ಚುಲಿ ವೇಸ್ಟ್ ಆಫ್ ಮನಿ. ಸೊ ಯಾವುದಾದ್ರೂ ಮೊಬೈಲ್ ಇದ್ದರೆ ಸಜೆಸ್ಟ್ ಮಾಡಿ ನೀವು. ಒಂದು 15-20 ಸಾವಿರದ ಒಳಗಿದ್ದರಲ್ಲಿ ಯಾವುದಾದ್ರೂ ಕ್ಲಾರಿಟಿ ಬರುವ ಮೊಬೈಲ್. ಮತ್ತು ನನಗೆ ಎಡಿಟಿಂಗ್ ಎಲ್ಲ ಅಷ್ಟು ಬರೋದಿಲ್ಲ, ಅದು ಸಹ ನಾನೀಗ ಇನ್ನೂ ಕಲಿಬೇಕು. ಕಲಿತೇನೆ, ನೋಡುವ ಸ್ಟೆಪ್ ಬೈ ಸ್ಟೆಪ್ಪು. ಸದ್ಯಕ್ಕೆ ಈಗ ನಾನು ಇದು ಪ್ರಾಕ್ಟೀಸ್ ಅಂತ ಹೇಳಿ, ಈಗ ಎಜುಕೇಷನ್, ಈಗ ಯಾರು ಸಹ ಮಾರ್ಕೆಟಿಂಗ್ ಫೀಲ್ಡ್ ಅಂತ ಯಾವುದಕ್ಕೆ ಸಹ ಬರೋದಾದರೂ ಸಹ ಒಂದು ಎಜುಕೇಷನ್ ಮಾಡಿ ಹೋಗಿರ್ತಾರೆ. ಇದು ಸಹ ನಂದು ಎಜುಕೇಷನ್ ಅಂತ ಅಂದ್ಕೊಂಡು ನಾನು ಈಗ ಒಂದು ಟ್ರಯಲ್ ಆಗಿ ಮಾತಾಡೋದು ಮತ್ತು ಎಲ್ಲ ಕಲಿತಾ ಇದ್ದೇನೆ. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಥ್ಯಾಂಕ್ ಯು ಗೈಸ್. ಇಡ್ತೇನೆ. ಗುಡ್ ನೈಟ್. ಚಿಂಟುಗೊಂದು ಗುಡ್ ನೈಟ್. ಒಂದು ನಿಮಿಷ, ಚಿಂಟು ಬಾಲಲ್ಲಾಡಿಸ್ತಾ ಉಂಟು. ಚಿಂಟು ಗುಡ್ ನೈಟ್ ಹೇಳ. ಹಾಂ ಗುಡ್ ನೈಟ್ ಅಂತೆ. ಚಿಂಟು ಮಾತ್ರ ಒಳ್ಳೆ ಕಾಣ್ತಾ ಉಂಟಾಯ್ತಾ. ಗುಡ್ ನೈಟ್, ಬಾಯ್ ಗೈಸ್, ಟೇಕ್ ಕೇರ್.